ನಿನ್ನೆ ದಿವಸ ಮಲ್ಪೆ ಬಂದರ್ನಲ್ಲಿ ಒಂದು ಮಹಿಳೆಯರನ್ನು ಕಟ್ಟಿ ಹಾಕಿ ಅವರಿಗೆ ಅಸಾಲ್ಟ್ ಮಾಡುವ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಪ್ರಕರಣದ್ದು ಸಾರಾಂಶ ಏನಂದರೆ, ವಿಜಯನಗರ ಜಿಲ್ಲೆಯಿಂದ ಬಂದಿರುವ ಒಂದು ಮಹಿಳೆಯರು ಇಲ್ಲಿ ಬಂದು ಆ ಲೇಡಿ ಮೀನನ್ನು ಕದ್ದಿದ್ದಾರೆ ಎಂಬ ಆರೋಪದ ಮೇಲೆಗೆ ಇಲ್ಲಿ ಸ್ಥಳೀಯವಾಗಿ ಇರುವ ಲಕ್ಷ್ಮೀಬಾಯಿ ಎಂಬವರು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ. ಮತ್ತು ಅವರು ಸ್ಥಳೀಯರೆಲ್ಲವನ್ನು ಸೇರಿಸಿ ಈ ಥರ ಕದ್ದಿದ್ದಾರೆ ಎಂದು ಹೇಳಿಬಿಟ್ಟು ಆ ಮಹಿಳೆಯನ್ನು ಮರಕ್ಕೆ ಕಟ್ಟಿ ಕೆಲವೊಬ್ಬರು ಅಸಾಲ್ಟ್ ಮಾಡ್ತಾ ಇರೋದು ವಿಡಿಯೋ ವೈರಲ್ ಆಗ್ತಾ ಇದೆ. ಇದರ ಸಲುವಾಗಿ ಅವರು ವಿಜಯನಗರದಿಂದ ಬಂದಿರುವ ಲೇಡಿ ಅವ್ರ ಕಡೆಯಿಂದ ಮಲ್ಪೆ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರನ್ನು ತಗೊಂಡು ಕ್ರೈಮ್ ನಂಬರ್ 32/25 ನಲ್ಲಿ 74, 115, 351, 352 ಮತ್ತು ಅಟ್ರಾಸಿಟಿ ಕಾಯ್ದೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈಗಾಗಲೇ ವಿಡಿಯೋದಲ್ಲಿ ಯಾರ್ಯಾರು ಅಸಾಲ್ಟ್ ಮಾಡಿದ್ದಾರೆ, ಲಕ್ಷ್ಮೀಬಾಯಿ ಮತ್ತು ಸುಂದರ್, ಶಿಲ್ಪಾ ಮತ್ತು ಇನ್ನೊಬ್ಬರು ಆರೋಪಿ ಈಗಾಗಲೇ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಉಳಿದ ಯಾರ್ದೇನೋ ಪಾತ್ರ ಇದೆ ಎಂದು ವಿಡಿಯೋವನ್ನು ವೆರಿಫೈ ಮಾಡಿ ಆದಷ್ಟು ಬೇಗನೆ ಅವರ ಮೇಲೇನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ಒಂದು ತಪ್ಪು ಮತ್ತು ಮನೆಯಲ್ಲಿ ಯಾವುದೇ ಸುಮ್ಮನೆ ಯಾರೋ ಸಣ್ಣ ಏನೋ ತಪ್ಪು ಮಾಡಿರ್ಬೋದು, ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಆಗಂತ ಹೇಳ್ಬಿಟ್ಟು ಹಾಗೆ ಹೊಡೆಯುವಂಥದ್ದು ಎಲ್ಲ ಸರಿ. ಅಲ್ಲಿ ಸಮಸ್ಯೆ ಏನಂದರೆ ನಾನು ನೋಡ್ತಾ ಇದ್ದೆ, ಅವರು ಹೊಡೆಯುವಂಥದ್ದು, ಉಳಿದವ್ರು ನಗ್ತಾ ನಿಂತಿದ್ದಾರೆ, ಯಾರಾದರೂ ಒಬ್ಬರು ತಡೆಯುವಂಥವ್ರು ಇಲ್ಲ, ಏನೂ ಇಲ್ಲ. ಆ ರೀತಿ ನಮ್ಮ ಮೆಂಟ್ಯಾಲಿಟಿ ಆ ರೀತಿ ಹೋದರೆ ಕಷ್ಟ. ಯಾರಿಗೊಬ್ಬರಿಗೆ ಹಿಂಸೆ ಆಗುವಾಗ ನಾವು ನಗುವಂಥದ್ದು ಅಥವಾ ಖುಷಿ ಪಡುವಂಥದ್ದು ಅದು ತಪ್ಪು. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನಿಸ್ತದೆ. ಅದರಿಂದಾಗಿ ಅದನ್ನು ಕಾನೂನುಬದ್ಧವಾಗಿ ಏನು ನಾನು SP ಅವರಿಗೆ ಮಾತಾಡಿದ್ದೀನಿ, ಅದನ್ನು ಸೀರಿಯಸ್ ಆಗಿ ತಗೊಳ್ತೀವಿ. ಆ ರೀತಿ ಇನ್ನೊಂದು ಸಲ ಅಂಥ ಘಟನೆಗಳು ನಡೀಬಾರ್ದು.